ನರಮೇಧಗಳನ್ನ ನಡೆಸಿದ ಹುಲಿಚಿರತೆಗಳ ಅಟ್ಟಹಾಸದ ಕಥೆಗಳು, ಅವುಗಳನ್ನ ಹೊಂಚು ಹಾಕಿ ಬೇಟೆಯಾಡುವ ಬೇಟೆಗಾರನ ಸಾಹಸಗಾಥೆಗಳೇ ರೋಚಕ. ಅದರಲ್ಲೊಂದು ಚಾಣಾಕ್ಷ ಬೇಟೆಗಾರ ಕೆನೆತ್ ಆಂಡರ್ಸನ್ ದಾಖಲಿಸಿದ ಬೇಟೆಯ ಅನುಭವವನ್ನ ತೇಜಸ್ವಿ ಅವರು ಅನುವಾದಿಸಿದ್ದು, ಅದುವೇ ಬೆಳ್ಳಂದೂರಿನ ನರಭಕ್ಷಕ. ಮೈಸೂರು ಸಂಸ್ಥಾನಕ್ಕೆ ಸೇರಿದ ಶಿವಮೊಗ್ಗದ ಗುಡ್ಡದ ತಪ್ಪಲಿನ ಒಂದು ಹಳ್ಳಿ ಈ ಬೆಳ್ಳಂದೂರು. ಅಂದಿನ ಕಾಲಕ್ಕೆ ಈ ಜಾಗ ಭಯಾನಕ ಹುಲಿಗಳ ತವರು. ಅಲ್ಲೊಂದು ಹುಲಿ ಕಾಡು ಪ್ರಾಣಿಗಳನ್ನ ಬೇಟೆಯಾಡುತ್ತಾ ಬದುಕುತ್ತಿತ್ತು. ಅವುಗಳ ಸಂಖ್ಯೆ ಕ್ಷೀಣವಾದಂತೆ ಈ ಹಳ್ಳಿಯ ದನಕರುಗಳ ಮೇಲೆರಗಲು ಶುರು ಮಾಡಿತ್ತು. ಆಗ ಈ ಹುಲಿಯ ಅಸ್ತಿತ್ವದ ಬಗ್ಗೆ ತಿಳಿದ ಗ್ರಾಮಸ್ಥರು ಕೆಡ್ಡವನ್ನ ತೋಡಿ ಹಸುವನ್ನ ಕಟ್ಟಿ ಅದನ್ನ ಬಂಧಿಸುವ ಪ್ರಯತ್ನವನ್ನ ಮಾಡ್ತಾರೆ. ಅದರಲ್ಲಿ ಯಶಸ್ವಿಯೂ ಆಗ್ತಾರೆ. ಆದರೆ ಹುಲಿಯನ್ನ ಕೊಲ್ಲಲು ಸರಿಯಾದ ಆಯುಧಗಳಿಲ್ಲದೆ ಹುಲಿಯೊಬ್ಬ ಹಳ್ಳಿಗನ ಮೇಲೆ ದಾಳಿಯನ್ನ ಮಾಡಿ ಪರಾರಿಯಾಯಿತು. ಅಲ್ಲಿಂದ ಹುಲಿಯ ಅಟ್ಟಹಾಸ ಮತ್ತಷ್ಟು ಹೆಚ್ಚಾಗಿ ಅಸಂಖ್ಯಾತ ದನಕರುಗಳು ಬಲಿಯಾಗಿ ಆ ಸುದ್ದಿ ಯುರೋಪಿಯನ್ ಅಧಿಕಾರಿ ಜಾನ್ಸನ್ಗೆ ತಲುಪಿ ಅವರು ಕರುಗಳನ್ನ ಕಟ್ಟಿ ಹುಲಿಗೆ ಹೊಂಚು ಹಾಕಿ ಕೂರ್ತಾರೆ. ಹಾಡು ಹಗಲೇ ಬಂದ ಹುಲಿಯ ಮೇಲೆ ಗುಂಡನ್ನು ಹಾರಿಸ್ತಾರೆ. ಅಲ್ಲಿಂದ ತಪ್ಪಿಸಿಕೊಂಡ ಹುಲಿ ನಂತರ ಕಣ್ಣಿಗೆ ಬೀಳಲಿಲ್ಲ. ಅದನ್ನ ಹುಡುಕಿ ಅಲ್ಲದ ಜಾನ್ಸನ್ ಹತಾಶರಾಗಿ ಇಲ್ಲಿಂದ ಮರಳುತ್ತಾರೆ. ಕೆಲ ದಿನಗಳು ಮರೆಯಾಗಿ ಮತ್ತೆ ಪ್ರತ್ಯಕ್ಷವಾದ ಹುಲಿ ದನಗಾಹಿಯೊಬ್ಬನನ್ನ ಬೇಟೆಯಾಡಿ ತನ್ನ ನರಹತ್ಯೆಯ ಖಾತೆಯನ್ನ ತೆರೆಯುತ್ತೆ. ನಂತರ ನರಮಾಂಸದ ರುಚಿಯನ್ನು ಹಿಡಿದ ವ್ಯಾಘ್ರನಿಂದ ಸರಣಿ ನರಹತ್ಯೆಗಳು ನಡೆಯುತ್ತೆ. ಆಗ ಅಲ್ಲಿದ್ದ ಸ್ಟ್ಯಾನ್ಲಿ ತನ್ನ ಸ್ನೇಹಿತ ಕೆನೆತ್ ಆಂಡರ್ಸನ್ಗೆ ನರಭಕ್ಷಕನ ಕುರಿತು ಪತ್ರವನ್ನ ಬರೀತಾರೆ. ಬೆಳ್ಳಂದೂರಿಗೆ ಧಾವಿಸಿದ ಆಂಡರ್ಸನ್ ಹುಲಿಯ ಬೇಟೆಗೆ ಸಂಚನ ರೂಪಿಸ್ತಾರೆ. ಹಸುವನ್ನ ಕಟ್ಟಿ ಮಚಾನು ನಿರ್ಮಿಸಿ ಕಾದರೂ ಬಾರದ ಹುಲಿ ಹಳ್ಳಿಯೊಳಗೆ ನುಗ್ಗಿ ನರಬಲಿಯನ್ನ ತೆಗೆದುಕೊಳ್ಳುತ್ತೆ. ಅದರ ಜಾಡು ಹಿಡಿದು ಹಿಂಬಾಲಿಸಿದ ಸ್ಟ್ಯಾನ್ಲಿ ಮತ್ತು ಆಂಡರ್ಸನ್ ಹುಲಿಗೆ ಎದುರಾಗಿ ಒಬ್ಬರ ಕಡೆಗೊಬ್ಬರು ಅಚಾನಕ್ಕಾಗಿ ಗುಂಡು ಹಾರಿಸಿಕೊಂಡು ಜೀವ ಉಳಿಸಿಕೊಳ್ಳುವುದೇ ಸಾಹಸವಾಗಿ ಬಿಡುತ್ತೆ. ಅದಾದ ಒಂದೇ ದಿನಕ್ಕೆ ಈ ಹಳ್ಳಿಯ ಮತ್ತೊಬ್ಬನ ಬೇಟೆಯಾಯಿತು. ಅವನ ಕಳೆ ಬರದ ಪಕ್ಕದಲ್ಲಿ ಗುಂಡಿ ತೋಡಿ ಹುಲಿಗೆ ಕಾದು ಕೂತಿದ್ದ ಆಂಡರ್ಸನ್ಗೆ ಅಂದು ಎರಡೆರಡು ಹುಲಿಗಳ ದರ್ಶನವಾಯಿತು. ಸಾವಿನ ಕದ ತಟ್ಟುವಂತಿದ್ದ ಆ ಭಯಾನಕ ಸನ್ನಿವೇಶದಿಂದ ಹೊರಬರುವ ಹೊತ್ತಿಗೆ ಹುಲಿಗಳು ಅಲ್ಲಿಂದ ಪಲಾಯನವಾಗಿ ಮೊದಲ ದಿನ ಹುಲಿಗೆ ಬಲಿಯಾದವನ ಪತ್ನಿಯ ಮೇಲೆ ದಾಳಿಯನ್ನ ಮಾಡಿ ಅವಳ ಪ್ರಾಣಿ ಪಕ್ಷಿ ಹಾರಿ ಹೋಯಿತು. ಕೊನೆಗೆ ಗುಡಿಸಲೊಳಗೆ ಸತ್ತು ಬಿದ್ದಿದ್ದ ಮಹಿಳೆಯ ಶವದ ಪಕ್ಕದಲ್ಲೇ ಸ್ಟ್ಯಾನ್ಲಿ ಮತ್ತು ಆಂಡರ್ಸನ್ ಬಂದೂಕು ಹಿಡಿದು ಕಾದು ಕೂರ್ತಾರೆ. ಬೇಟೆಯನ್ನು ತಿನ್ನಲು ಬಂದ ಎರಡೆರಡು ಹುಲಿಗಳ ಮೇಲೂ ಗುಂಡಿನ ಮಳೆಗರೆದು ಅವುಗಳನ್ನು ಹತ್ತೆಗೆದು ಬಿಡ್ತಾರೆ. ಅಲ್ಲಿಗೆ ಬೆಳ್ಳಂದೂರಿಗೆ ಯಮಸ್ವರೂಪಿಯಾಗಿದ್ದ ನರಭಕ್ಷಕ ಮತ್ತದರ ಜೊತೆಗಾತಿಯ ಅಧ್ಯಾಯ ಮುಗಿದು ಹೋಯಿತು. ಈ ಸುವಾರ್ತೆ ಊರಲ್ಲೆಲ್ಲ ಹರಡಿ ಅಂದಿನಿಂದ ಬೆಳ್ಳಂದೂರು ಭಯಮುಕ್ತವಾಯಿತು.